ಯಾರನ್ನು ಕೇಳಂಗಿಲ್ಲ ಅಲ್ಲ ಕಟ್ಟಿದವ್ರನ್ನ ಕೇಳೋದು. ಕಿಸಗನ ತಾಯಿ ತಂದೆ ಹೆಸರು ಕಟ್ರಿ ಅದನ್ನ ಎಷ್ಟು ಕಟ್ರಿ ತಾಯಿ ತಂದೆ ಯಾರಂತೇಳಿ. ಮಾಲಾವಿ ಹೌದು, ಕಿಸಗನ ತಾಯಿ ಮಾಲಾವಿ, ತಂದೆ ನಾಟಿಕಾರ. ಹಾ ಹೌದಲ್ರಿ, ಏನ್ರಿ ತೂತರಾಜ ಅಂತಾರಲ್ಲ ಅವರು, ಸೂತರಾಜ. ಹಾ ಹಾ ಹೌದ್ರಿ, ಹೌದು ತಕೋಣನ್ರಿ ತಕೋರ್ಲ. ಏನೇನೈತಿ ಕುಲಾದಿನ ಮತ್ತೇನೈತಿ ಜಗ ದಾರ ಜಗದ್ನಲ್ಲಿ ಏನ್ ಕೇಳ್ತಾಳ ಅಕ್ಕ? ಏನ್ ಕೇಳ್ತಾರೋ? ದ್ರೌಪದಿಗೆ 5 ಮಂದಿ ಗಂಡ್ರಿದ್ರು. ಸಭಾದಾಗ ಕುರು ಸಭಾ ನಡೆದಾಗ ಕರ್ಕೊಂಡ ಸೀರೆ ಸೆಳ ಮುಂದ 5 ಮಂದಿ ತಲೆ ತಿಳಿಯಾಕ ಮಾಡಿ ಕೂತಿದ್ರಲ್ಲ, ಸಂಡ್ರಿದ್ರಿ ಅಂತ ಕೇಳ್ತಾಳ. ಹೌದು, ಹಂಗೇನಿಲ್ಲ, ಅದು ಸ್ಯಾಂಡ್ರ ಅಂತ ಅನ್ನೋದು ಮಾತಿಲ್ಲ ಅಲ್ಲಿ. ಈಗ ಅಹಂಕಾರ ಬಂದಿತ್ತ ಯಾರಿಗೆ? ದ್ರೌಪದಿಗೆ. ಅಂದ್ರೆ ಈಗ ನಮ್ನ ಕೇಳಾಕ ಏನಾಗೈತಿ? ಈಗ ಕೇಳಾಕಿಲ್ಲ, ಮಾತಾಡಕಿ ಸಂಡ್ರಿದ್ರು ನಿಮ್ಗೆ ಗಿತ್ತಿಲ್ಲ ಗಂಡಸ್ತಾನ ಅಂತ ಕೇಳಾಕ. ಅದು ಯಾವಾಗ ಏನೈತಿ ಗೊತ್ತಿಲ್ಲ, ಗೊತ್ತಿಲ್ಲ, ಮರಮ್ ಗೊತ್ತಿಲ್ಲ, ಮಾತಾಡಿ ಕಡೆ 5 ಮಂದಿ ಗಂಡ್ರದಾರ ಅಹಂಕಾರ ಬಂದಿದ್ದಕ್ಕಿಗೆ. ಹೌದು, ಎಲ್ಲಿ ಅಹಂಕಾರ ಬಂದಿತ್ತಲ್ಲ ಅಲ್ಲೇ ಮುರಿಬೇಕಂತ ಕುಂತಿದ್ರ ಅವ್ರು. ದ್ರೌಪದಿ ಸಿರಿ ಸೇವಾಗ. ಹೌದು, ದುಶ್ಯಾಸನ ಕೃಷ್ಣ ಅದ. ಎಲ್ಲಿ ಯಾರಿಗೆ ಗರು ಬರ್ದತ್ಲ, ಗರು ಬಂದಲ್ಲಿ ಮುರ್ಕೋತ ಇದ್ದಾವ. ಆಕಿ ಗರು ಬಂದಿತ್ತು, ಮುರಿಬೇಕಂತ ಸುಮ್ ಕೂತಿದ್ರಲ್ಲಿ. ಹೌದು, ಕೃಷ್ಣನ ಆಜ್ಞೆಗಿತ್ತ. ಆಕಿ ಗರು ಬಂದತಿ, ಏನ್ ಮಾಡಕ್ ಹೋಗ್ಬೇಡ್ರಿ ಕುಂಡ್ರಿ ಅಂತ ಹೇಳಿ ಅದಕ್ಕೆ ಸೀರಿ ಸೆಳ ಮುಂದ್ ಗಪ್ನ ಕೂತಿದ್ರ ಅವ್ರು 5 ಮಂದಿ. ಆಕಿ ಅವ್ ಹೇಳ್ತಾನ ನೋಡ, ಯಾಕ ತಾಳ್ ಮಾಸ್ತರ್ ಹೋಗಿ ಬಿಡಿಸ್ಬೇಕಿತ್ತು ಅಂತ ನಾವು ಹೋಗಿದ್ರ ಆಕಿನ ಕೈ ಬಿಡ್ತಿದ್ರು, ಇವನು ಜಗ್ತಿದ್ರು ಅಂತ. ಹಂಗಿಲ್ಲ ಅದ, ಇವ್ನು ಕೈ ಬಿಡ್ತಿದ್ರು, ಅವ್ನು ಜಗ್ತಿದ್ರು, ಹಂಗಿಲ್ಲ ಅದು. ಈ 5 ಮಂದಿ ಗಂಡ್ರಿದ್ರಲ್ಲ, 6ನೇದವ್ರ ಬಂದಿಕ್ಕಿ ಈಕಿನ ಬಿಡಿಸ್ಕೋಬೇಕಾಗಿತ್ತಲ್ಲ. ಅವನ ಮೇಲೆ ಮನಸ್ಸು ಮಾಡಿದ್ಲ, ಹಂಗ ಬಿಡಿಸ್ಕೋತಾರ. ಹಂಗಾಗೋಲ್ ತಮ್ಮ, ಅದು ಯಾವ ಫರಕ್ ಆಗತ್ತೆ. ಏನಾಗಿತ್ತು, ಅಹಂಕಾರ ಬಾಳ ಆಗತ್ತೆ. ಅಹಂಕಾರ ಬಾಳ ದುಷ್ಟ ದುಶಾಸನಕ್ಕೆ ಸಿರಿ ಸಿಳಿಬೇಕಾಗೈತಿ. ಹೌದಾ? 5 ಮಂದಿ ಕಾಂಡ್ರದಾರ, 5 ಮಂದಿ ಕಾಂಡ್ರಿದ್ರು, 6ನೇದವ್ರ ಮೇಲೆ ಮನಸ್ಸು ಮಾಡಿದ್ಲಿಕ್ಕಿ. ಯಾಕೆ ಮನಸ್ಸು ಮಾಡಿದ್ವಿ ಅವನ ಮೇಲೆ? ಎಲ್ಲಿ ಅಲ್ಲಕ್ಕೆ ಮುಗಿತೇನೆ ಹಂಗ ಹೋಗುದನ. ಈ ಮನಸ್ಸು ಅನ್ನುವಂತ ಮಂಗೆ ಐತಿ, ಮನುಷ್ಯ ಮಾಡವ ಚಲ ಬಂತ. ಹೌದು, ಮೊದಲ ನೀ ಯಾಕೆ ಕೊಡ್ಬೇಕಂದ್ರೆ ಮನಸ್ಸು 6ನೇದವನ ಮೇಲೆ. ಅವಾಗ ಸೀರೆ ಸೆಳ ಮುಂದ ದ್ರೌಪದಿ ಸೀರೆ ಸೆಳ್ತಿದ್ರು, ಕುರುಸಭಾ ಕುಡಿತ್ತ. ಎಲ್ಲಾ ಸೀರೆ ಕುಲ್ಲ ಆತ್ಮ ಮ್ಯಾಗಿಂದ ಒಂದ ಪದರ ಸೀರೆ ಉದಿತ್ತ. ಛತ್ತೀಸ್ಗಢ ದೇವತಾ ಇದ್ರಿ ವಾರ ಯಾವಾಗ ಸೀರೆ ಕಳಕತ್ತಾರ, ಮುಕ್ಕಳ ಕಾತತ್ ಬಾ ಅಂತ ಯಾರು ಕರಿಬೇಕು? ಯಾರನ್ನ ಕರೆದ್ಲ ಗೊತ್ತನ? ಯಾರ ಕರ್ಲು? ಅಣ್ಣ ಅಂತ ಹೇಳ್ಕತ್ ಕೃಷ್ಣ ಪರಮಾತ್ಮನ ಕರೆದ್ಲ. ಪರಮಾತ್ಮ ಮಾಡ್ಬೇಕಾಗತ್ತೆ, ನನ್ ಮರ್ಯಾದೆ ಹೋಗತ್ತೆ, ಬಂದ್ ಕಾಪಾಡತ್ ಮ್ಯಾಲ ಕೈ ಮಾಡಿ ಕೃಷ್ಣನ್ ಕರೆದ್ಲ. ಅಣ್ಣ ಅಂತ ಹೇಳ್ಕಂದ ಸೀರೆ ಬಿಟ್ಟಿಗೆ. ಅವಾಗ ಏನೋ ಮ್ಯಾಲ ಕುತ್ಕೊಂಡ್ ಸೀರೆ ಬಿಟ್ಟು ಪರಮಾತ್ಮಕಿಗೆ. ಹೌದಲ್ಲ? ಎಲ್ಲ ಯಾವ್ದು ಹೋಗಿತ್ತಲ್ಲಿ ಹಿಂದೆ ಗುಡ್ಡ ಬಿದ್ದಂಗ್ ಬಿತ್ತು ಸೀರಿ. ಮುಕ್ಕಳು ಕೊಲ್ಲಾಗ್ಲಿಲ್ಲ. ಇಕ್ಕೆ ಮರ್ಯಾದೆ ಕಾದತ್ತ ನೋಡಕ್ ಯಾರು ಬಂದ್ರ? 101 ಮಂದಿ ವಾರ ಬಂದ್ರ ಅಲ್ಲಿ ಕುರುಸಭಾದಾಗ. ಹೆಣ್ಮಕ್ಳದ ಒಬ್ರು ಮಾನ ಬಂಗಾರ ಎಲ್ಲಾರ್ಗ ಅಷ್ಟ ಅಂತ ತಿಳ್ಕೊಲಿಲ್ಲ ಇವ್ರ. ಹಂಗ್ರಿ ಆಕಿ ಮರ್ಯಾದೆ ಹೋಗತ್ತ ನೋಡಕ್ ಚಂದ ಕಂಡ ನಕ್ಕೋತ 101 ಮಂದಿ ಬಂದ್ರ ಹೆಣ್ಮಕ್ಳು. ಅವ್ರು ಬಂದದ್ ಯಾರಿಗೆ ತಿಳಿತಿ? ಯಾರಿಗೆ ತಿಳಿತಿ? ಪರಮಾತ್ಮನ್ ತಿಳಿತಿ. ಹೌದು, ನಮ್ಮ ತಂಗಿ ಮಕ್ಕಳು ನೋಡಾಕ ಇವ್ರು 101 ಮಂದಿ ಬಂದಾರ. ಹೌದು, ಮರ್ಯಾದೆ ನೋಡಾಕ ಇವ್ರು ಮರ್ಯಾದೆ ಇಡೀವ್ರಿಗೆ ಕಾಣಿಸ್ಬೇಕಂತ ಕೃಷ್ಣ ತಿಳಿತಿ. ಅಲ್ಲಿ ಆಟ ಹೊಡಿದ ಮ್ಯಾಲ ಕುತ್ಕೊಂಡ. ಹೌದು, ಏನ್ ಮಾಡಿದ ಆ ನೂಲಿ ಸಿರಿ ಬಿಡುದು ಬಂದ್ ಮಾಡಿದ. ಒಂದ ಪದ್ರ ಬಂಗಾರ ಕಡ್ಡಿ ಸಿರಿ ಬಿಟ್ಟು ದ್ರೌಪದರ ಮುಖಳ ಮ್ಯಾಗ. ಹೌದು, ಮಿಂಚಾಕತ್ತಿ ಒಟ್ಟರಿಗೆ ಇವ್ರು ನಾಚಿಕ್ ಬಂತ. ಇವ್ರು ಹವು ಆಡಿದ್ರಿ ಇವ್ರ. ನೋಡು, ಈಗಿನ ನಾವು ಮಾಡಬಂಗ ಆಗೋದು ನೋಡಕ್ ಬಂದಿದ್ದೀವಿ. ನೋಡಿಕೆ ಬಂಗಾರ ಕಡ್ಡಿ ಸೀರೆ ಬಂತು. ಬಂಗಾರ ಕಡ್ಡಿ ಸೀರೆ ಬಂತು, ನಮಗೂ ಬರ್ತೈತೆ ದೌಡ್ ಕಳೀರಿ ಅಂತ ತಿಳ್ಕೊಂಡ ಊಟ ಸೀರೆ ಕಾದು ಬತ್ಲೆ ಕೂತು 101 ಮಂದಿ. ಯಾರು ಇವ್ರ ವಾರ 101 ಮಂದಿ ಬತ್ಲೆ ಕುಂತಿ ಪರಮಾತ್ಮ ತಿಳಿತಿ ಆಟ ಮಾಡಿದ್ದ. ನನ್ನ ಆಟ ಕರೆಕ್ಟ್ ಆತದ. ಅವ್ನು ಏನ್ ಮಾಡಿದ? ಆ ಬಂಗಾರ ಕಡ್ಡಿ ಸೀರೆ ತಕ್ಕೊಂಡ ನೂಲಿ ಸೀರೆ ಬಿಟ್ಟು ತಂಗಿ ಮನೆ ಅದಿ ಮುಚ್ಚಿ ಇವ್ರು ಹಂಗ ಬಿಟ್ಟ 101 ಮಂದಿನ ಆದ್ರ ಹಂಗದಾರ. ಈಕ್ಯಾರ ಸೀರೆ ಕೊಡ್ಬೇಕಾಗಿತ್ತಲ್ಲ, ಯಾವ ಜಗದಾಗದಾರ ಒಂದ್ ಸ್ವಲ್ಪ ಬಂದ್ ಹೇಳಿ ನಮಗೆ ನೋಡೋಣ. ಈಕೆ ಮುಕ್ಕಳಿ ಮುಚ್ಚಾಕ ಸೇರಿದ್ರೆ ಈಕೆ ಓದ್ ಕೊಡ್ತಾಳು. ಈಕೆ ಇಲ್ಲಿ ಯಾರ್ದೋಸ್ಕೊಂಡ ನಿನ್ನೆ ಹೇಳಿ ನಿಮ್ನ ಖರಾನ. ಇನ್ನು ನಿಮ್ಮ 101 ಮಂದಿ ಹಂಗ ಕೂತಾರ ತಂಗಿ ವಿದ್ಯಾ. ಈ ಟೇಜಲ್ಲಿ ಇನ್ನೊಂದು ಟೇಜಿಗಾರ ಹೋಗಿ ಸಿರಿ ಕೊಟ್ಟು ಬಾ ಅವ್ರಿಗೆ, ಅವ್ರ ಮರ್ಯಾದೆ ಮುಸ್ತತಿ.
ಸೀರೆ ಸೆಳಿಬೇಕಾದ್ರೆ ಗಂಡ್ಮಕ್ಳು ಹಂಗ ಕೂತಿಲ್ಲ ಅಲ್ಲಿ ನಿಂತೇಳಿ ಹಂಕಾರ ಬಂದಿತ್ತ ಹಂಕಾರ ಬಂದ್ರೆ ನಿನಗ ಅಲ್ಲ ನಿಮ್ಮ ಅವನಾರ್ ಕೇಳಿಲ್ಲ ಅವ್ರ ಜಗ್ಗವ್ರ ಗಡ್ಸೂರ ಅಂದ್ರೆ ಏನಂತ ಹೇಳಿದೀನಿ ಹೌದೌದು ಅಂದ್ರ ಕೇಳ್ತ ಕ್ಯಾಲಿ ರೂಪದೊಳಗ ಯಾಕ ಬಂದಿದ್ಯೋ ಇಲ್ಲಿ ಯಾರ ಕಲಿಸ್ಯಾರ ಪ್ಯಾಲಿ ಹೌದು ಕರಿಲಾರದೆ ಬರಬಾರದು ನೀ ಇರುವುದು ಯಾವಲ್ಲಿ ಏ ಹುಚ್ಚಿ ನೀ ಬಂದಾಕಿನಿ ಹೌದಾ ನೀನ್ ಬೇಕಂತ ನಾ ತಯಾರು ಮಾಡೀನಿ ಹೌದಾ ಹಾ ಕರಿಲಾರ ನಾ ಬಂದಿಲ್ಲ ನೀ ಬಂದಿ ಹೇಳ್ತಾಳ ಪದ ಏನ್ ಹೇಳ್ತಾಳು ನೀರ್ ನೀರಕರೆ ಹಚ್ಕಿಡ್ದಲ್ಲ ಅಂತ ಹೇಳ್ತಾಳ ಹೌದ ಸುದ್ದಿ ಯಾವ್ದು ಮಾತಾಡ್ತಾಳು ಬಡ್ಡೆಯಾಗಿದ್ದು ಕೆಳಗಿಂದ ಆಕಾರದೊಳಗಿಂದ ಮಾತಾಡ್ತಾಳ ಆಕಾರದಾಗ ಕೇಳಿ ಹೋಗಿದ್ದೀವಲ್ಲ ಆಗಲೇ ಈ ಸೀರೆ ಹುಟ್ಟದ್ದು ಕುಬ್ಸ ತೊಟ್ಟದ್ದು ಯಾವಾಗ ಮಾತಾಡ್ಬೇಕು ತಂಗಿ ಒಂದನೇ ಪಾಳೆ ಅಥವಾ ಎರಡನೇ ಪಾಳ್ಯಕ್ಕೆ ಹೌದಲ್ಲ ಮೆಟ್ಲದಾವ ಅದಕ್ಕ ಆಧ್ಯಾತ್ಮಿಕ ಇರ್ತೈತೆ ಅವಾಗ ಆಡ ಅದನ್ನ ಮಾತಾಡ ಅದನ್ನ ಬಿಟ್ಟು ಎರಡ್ಲೇ ಮೆಟ್ನ ಹತ್ತಿದಿ ಮತ್ತು ಸಾಬರಿ ಬೇರೆ ಈ ನೋಡ್ರಿ ನಿರಾಕಾರ ಪದ ಹಚ್ಚಾಳ ದಶಾವತಾರ ಪದ ಹಚ್ಚಾಳು ನಾನು ಅನ್ನಿಸ್ಬೇಕಾಗಿತ್ತು ಈಗಿಂದ ಒಂದ್ 2 ಪಾಯಿಂಟ್ ಹೆಚ್ಚಿಗೆ ಇಟ್ಟಿನ ಈಗ ದಶಾವತಾರ ಪದ ಹಚ್ಚಾಳ ನಾನು ಅದ್ರ ಉತ್ತರ ಕೊಡ್ಬೇಕಾಗಿತ್ತು ಕೊಡ್ಲಿಲ್ಲ ಒಂದ್ 2 ಪಾಯಿಂಟ್ ಮುಂದೆ ಹಾಡ್ನಿ ಇನ್ನೇನ್ ಮುಂದೆ ಹೋಗಲ್ಲ ಯಾವ ಇದಕ್ಕಿಂತ ಮುಂದೆ ಎಲ್ಲಿ ಹೋಗಲ್ಲ ನೋಡುನು ಬರಬೇಕಲ್ಲ ಅಂದ್ರ ಈ ನೋಡು ಈಗ ಎಲ್ಲಾರ್ದು ಅಂತಂದ್ರ ಇಲ್ಲಿ ಇಲ್ಲಿ ಬೇರೆ ಕಡೆ ಹಾಡೋದು ಬೇರೆ ಇಲ್ಲಿ ಹಾಡೋದು ಬೇರೆ ಹೌದೌದು ಈಗ ದಶಾವತಾರ ಪದ ಅವತಾರ ಪದ ಹಾಡಿದ್ಯಾ ಹಾಡಿದ್ರೆ ನಿರಾಕಾರ ಪದ ಹಚ್ಚಿದೀಗ ನೀನು ಹೌದೌದು ನಿಮ್ಗೆ ಈಗ ಬಂದು ಏನ್ ಹಚ್ಬೇಕಾದ್ರೆ ನಾಕೆ ನೋಡ್ರು ಏನ್ ಹಚ್ತಾಳ ನೋಡುನು ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ಬ್ರಹ್ಮ ಎದ್ದೀನಿ ನೀರಿನ ಒಳಗ ಪರ ಬ್ರಹ್ಮ ಎದ್ದೀನಿ ನೀರಿನ ಒಳಗ ನಿಜ ರೂಪ ತೋರಿನಿ ನೀರಿನ ಒಳಗ ನಿಜ ರೂಪ ತೋರಿನಿ ನಿನ್ನ ಬೆಟ್ಟ ನಾನು ಪರಬಾರಿದ್ದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ಒಂದರಿಂದ ಕೋಟಿ ಮುಂದವರಸಿನಿ ಕೋಟಿ ಒಳಗ ಒಂದ ಮೇಟಿ ಇದ್ದೀನಿ ಕೋಟಿ ಒಳಗ ಒಂದ ಮೇಟಿ ಇದ್ದೀನಿ ಅನಾದಿ ಅನಂತಕ್ಕ ಭಿನ್ನ ನಾದಿನಿ ಅನಾದಿ ಅನಂತಗ ಭಿನ್ನ ನಾದಿನಿ ಚಿನ್ಮಯ ಚಿದಾನಂದನ ರೂಪ ತೋರಿನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ಹತ್ತು ತಾರ ಎತ್ತಿ ನಿಂತಿನಿ ದುಷ್ಟ ಹೆಂಗಸನ ನಷ್ಟ ಮಾಡಿನಿ ದುಷ್ಟ ಹೆಂಗಸನ ನಷ್ಟ ಮಾಡಿನಿ 16,000 ಗೋಪ್ಯರ ಗಂಡನಾಗಿನಿ 16,000 ಗೋಪ್ಯರ ಗಂಡನಾಗಿನಿ ಅಖಂಡ ಬ್ರಹ್ಮಚಾರಿ ರಥ ತಾಳಿನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ
ಹಂದಿ ಆಗಿರಂತ ನೀವು ಹೌದು ಹಂದಿಯಾಗಿ ನರ್ಕದ ಕೋಟ ಹೋಗಿ ನರಕಾಸುರ ನರಕ ಎಲ್ಲ ಹಸನ ಮಾಡ್ಕೊಂಡು ಹಸನ ಮಾಡಿರಂತ ನೀವು ನರ್ಕದ ಕೋಟಿ ಹಂದಿ ಆದವ್ರು ನೀವು ಮಂದಿ ಕಡೆ ಬಡಿಸ್ಕೊಂಡವ್ರು ನೀವು ಏನ್ ಹಂದಿ ಆಗಿಲ್ಲ ಅಂತ ಹೇಳ್ತಾಳ ಎದ್ರ ಸಂಬಂಧ ನಾವು ಹಂಗಾಗ್ಯಾನ ಗೊತ್ತಾನ ಆಕಿ ಏನ್ ಗೊತ್ತ ಸುಡಗಾಡ ಹುಚ್ಚಿ 16,000 ಗೋಪ್ಯಾರನೆಲ್ಲ ನರಕಾಸುರದ ಐತ ನರಕದ ಕೋಟ್ಯಾಗ ಮುಚ್ಚಿಟ್ಟಿದ್ದು ನಿಮ್ಮನ್ನ ಇಟ್ಕೊಂಡಿದ್ದು ಹೋಗಿ ನಿಮ್ಮ ವಾರ ಇಟ್ಟಿದ ನಿಮ್ಮ ವಾರನ ಬಂಡದಿಂದ ಕಳ್ಯಾಕ ಮಾಡಬೇಕಾದ್ರೆ ಅವ್ ಹಂಗ ಆಗ್ಬೇಕಾಗಿತ್ತು ಅವತಾರ ತಾಳ್ಬೇಕಾತ ಅವತಾರ ತಾಳ್ಯಾನ ಏನ್ ಮಾಡ್ತಿದ್ರು ನಿಮ್ಮ ವಾರು ಮಾಡ್ತಿದ್ರು ನರಕದ ಕೋಟೆ ಕುತ್ಕೊಂಡ್ ಪರಮಾತ್ಮನ ಪಾದ ಪೂಜೆ ಮಾಡ್ತಿದ್ರು ಪರಮಾತ್ಮ ಅವನ ಧ್ಯಾನ ಹಣದಿದ್ರು ನರಕಾಸುರ ತಂದ ನಮ್ಮ ನರಕದ ಕೋಟೆಯಾಗ ಇಟ್ಟಾನ ಪಾರಾಗಕ್ ಬರುವಂಗಿಲ್ಲ ಈ ನರಕ ಎಲ್ಲ ಹಸನ್ ಮಾಡಿ ನಾವು ಪಾರ್ ಮಾಡ್ಕೊಂಡು ಹೋಗೋದ್ ಪಾದ ಪೂಜೆ ಮಾಡ್ಕೊಂಡು ಅವ್ನ ಪಾದ ಮೇಲೆ ಬಿದ್ದು ಒಳ್ಳಾಡ್ತಿದ್ರು ಹೊತ್ತೇರಿ ಹೊತ್ತು ಮಟ್ಟ ಅವನ ಸ್ತೋತ್ರ ಮಾಡ್ತಿದ್ರು ಈಗ ನನಗ್ ಬರಾಕ್ ಅವತಾರ ಇಲ್ಲ ಅವಕಾಶ ಇಲ್ಲ ಮುಂದಿನ ಯುಗದಾಗ ನಾವು ಹೊರ ಅವತಾರ ಆಗಿ ಬರ್ತಾನೆ ಕೋಟಿ ಎಲ್ಲ ಹಸನ್ ಮಾಡಿ ಬಂದ್ ನಿಮ್ಮನ್ನ ಬಂದ ಬಿಡಿಸ್ಕೊಂಡ್ ಬರ್ತಾನಂತ ಮಾತು ಕೊಟ್ಟಿದ್ದವ್ರಿಗೆ ಮಾತು ಕೊಟ್ಟಿದ್ದ ಮಾತಿನ ಪ್ರಕಾರ ನಡಿಬೇಕು ತೆಪ್ಪವ್ರಲ್ಲ ಅವ್ರ ಅವಾಗ ಹೊರ ಅವತಾರ ಹೋಗಿ ಕ್ಯಾಶ್ ನರ್ಕದ ಕೋಟಿ ಹಸನ್ ಮಾಡಿ ನಿಮ್ಮ ವಾರ ಬಂದನ್ ಬಿಡಿಸ್ಕೊಂಡ್ ಬಂದ ಕಡೆಕ್ ಕರ್ಕೊಂಡ್ ಬಂದ ನಿಮ್ಮ ವಾರ ಕೊಟ್ಟಿದ್ದೇವ್ ಕರ್ಕೊಂಡ್ 16,000 ಗೋಪ್ಯಾರ 16,000 ಗೋಪ್ಯಾರನೆಲ್ಲ 16 ಒಂದು ಕ್ವಶನ್ ಐತಿ ನಿನಗೆ ಹೇಳ್ತಾನೆ 16,000 ಗೋಪ್ಯಾರನೆಲ್ಲ ನರಕಾಸುರ ದೈತ ನರಕದ ಕೋಟ್ಯಾಗ ಮುಚ್ಚಿಟ್ಟಾನ ಏಸು ದಿನ ಇಟ್ಟಾನ ಏಸು ತಿಂಗಳ ಇಟ್ಟಾನ ಏಸು ವರ್ಷ ಇಟ್ಟಾನ ಅಲ್ಲಿ ಏನ್ ತಿಂತಿದ್ರು ಅವ್ರ ಏನ್ ಒಂದ ದಿನ ಇಟ್ಟಾನು 2 ದಿನ ಇಟ್ಟಾನು ಅಲ್ಲಿ ಊಟ ಏನ್ ಮಾಡ್ತಿದ್ರ ಹೌದು ನರಕದ ಕೋಟೆ ಅಂತ ಮೊದಲ ಐತಿ ಹೌದಲ್ಲ ಎಷ್ಟ್ ದಿನ ಇಟ್ಟಾನು ಅವ್ರು ಏನ್ ಊಟ ಮಾಡ್ತಿದ್ರ 16,000 ಗೋಪ್ಯಾರ ಎಲ್ಲಾರು ಹೌದಲ್ಲ ನರಕದ ಕೋಟೆ ಬಿಟ್ಟು ಕಡ್ಯಾಕ್ ಮಾಡ್ಕೊಂಬಂದ ಕಡ್ಯಾಕ್ ಮಾಡ್ಕೊಂಡ್ ಬಿಟ್ಟ ಬಿಟ್ಟು ಮತ್ತೆ ಬೇರೆ ಚಿಂತೆ ಹತ್ರಿ ಇನ್ ಯಾರ ನಮ್ಮನ್ನ ಹಾಕಾರ ಲಗ್ನ ಯಾರು ಆಗೋಂಗಿಲ್ಲ ತಿರ್ಗಾಡ್ಕೋತ ಹೋದ್ರು ಅಷ್ಟವಕ್ಕರು ಹೊಳೆ ಜಾಕ ಮಾಡ್ತಿದ್ದ ಮಣಕಾಲ ಮಠ ನೀರಾಗ ಕುತ್ಕೊಂಡ ಅವ್ರನ್ನ ಹೋಗಿ ಕೇಳ್ತಾರ ಇವ್ರ ಏನಂತ ನಮ್ಮ ನರಕದ ಕೋಟೆಯಾಗ ನರಕಾಸುರ ಓದಿಟ್ಟಿದ್ದ ಈಗ ಪರಮಾತ್ಮ ಬಿಡಿಸ್ಕೊಂಡ್ ಬಂದಾನ ಅವನು ಬಿಟ್ಟು ನಮ್ಮನ್ನ ಯಾರು ಲಗ್ನ ಆಗೋದಿಲ್ಲ ಒಬ್ಬ ನಿಮ್ಮಲ್ಲಿ ಬೆಣ್ಣ ಹೊತ್ತು ಅದ್ಕೊಲ್ಲ ಬಾಣ ಭಂಗ ಆತ್ ನಮ್ಮದ ಗಡಿಗೆ ಮುಕ್ಕಾತು ಅವಾಗ ಲಗ್ನ ಆಗುವಾಗ ಅಂತ ಹೇಳಿ ನೀವ್ ಅವ್ರಿಗೊಂದು ಬೋದ್ನ ಕೊಡ್ರಿ ಅಂತ ಹೇಳಿ ಕ್ಯಾಶ್ ಯಾರು ಅಷ್ಟು ವಕ್ರಿಗೆ ಬಂದ್ ಹೇಳಿದ್ರು ಅಷ್ಟು ವಕ್ಕನ ಮುಂದ್ ಬಂದ್ ಹೇಳಿದ್ರ ಯಾಕಾದ್ರ ಅದಕ್ಕ ಹೇಳ್ತಾನಂತ ಅಂದವನ್ ಏನ್ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ನಾ ಹೇಳ್ತನು ಸದಾವಕಲ್ಲ ಹಸ್ತ ತಲೆ ಮೇಗಿರ್ತೈತೆ ಅಂತೇಳಿ ನೀರಾಗಿಂತ ಎದ್ದು ಆಶೀರ್ವಾದ ಮಾಡಕ್ ಹೋದ ಇವ್ 8 ಜಾಗದಾಗ ವಂಕಿದ್ರಲ್ಲ 8 ಜಾಗದಾಗ ವಂಕಿದ ಅಷ್ಟ ವಕ್ರ ಚಕ್ರ ಅಂದ್ರ ಈ 3.5 ಮಳ ಶರೀರ 8 ಜಾಗದಾಗ ವಂಕಿತ್ತ ಅವಾಗ ಕೇಳಿಕೊಳ್ಳಿ ಇವ್ರು ನೀರಾಗ ಕೂತಿದ್ರು ಚಂದಾಗ ಮಾತಾಡಿದ್ರು ನೀರ್ ಬಿಟ್ಟದಾಗ 8 ಜಾಗದಾಗ ವಂಕನಕೈತ್ಲ ಈ 16,000 ಹೆಂಡ್ರಿಲ್ಲ ಏನ್ ಮಾಡ್ಬಿಟ್ರು ಶಾಸ್ತ್ರೆಲ್ಲ ಏನ್ ಮಾಡಿದ್ರು ಅಪಾಸ್ಯ ಮಾಡ್ರಿ ಅವ್ನ ಶರೀರ ನೋಡಿ ಅಪಾಸ್ಯ ಮಾಡಿ ನಾಕ್ರ ಅಯ್ಯ ಎಷ್ಟ್ ಚಂದ ಇದ್ದೀವಿ ಒಳಗ್ ಕೂತಾಗ ಮ್ಯಾಗ ಅದ್ಕೊಳ್ಳಿ 8 ಜಾಗದಾಗ ವಂಕದ ನಾಕ್ರ ಅವ್ರು ನೀ ಯಾವಾಗ ನನ್ನ ಶರೀರ ನೋಡಿ ಹಾಸಿ ಮಾಡಿ ನಕ್ಕಿರ ಅಂದ್ಮೇಲೆ ಇನ್ ಮೇಲೆ ಬ್ಯಾಡ್ರ ಕೈ ನಿಮ್ದು ಪೊಸಿಟ್ ಆಗೈತೆ ಅಂತೇಳಿ ಆಶೀರ್ವಾದ ಮಾಡಿದ ನಿಮ್ಮ ವಾರ ಹೋಗಿ ಬ್ಯಾಡ್ರ ಕೈ ಸಿಕ್ಕ ಸೀರ್ಕದೈತೆ ನೀನು ಮತ್ತ 16 ಹೋಗಿ ಬಂದನ್ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತು ಹೌದಿಲ್ಲ ನರಕದ ಕೋಟೆಯಾಗ ಓದಿಟ್ಟ ನರಕಾಸುರದ ಐತಂತ ಅಂದ ಹೆಸರ ಅಂದಿ ಹೌದಾ ನರಕದ ಕೋಟೆಯಾಗ ಓದಿ ಹುಡುಕಿತ್ತ ನರಕಾಸುರದ ಐತನ ಹೆಸರು ಏನಿತ್ತು ಮೊದಲ ಏಸು ನಿಲ್ಕೋದಿಲ್ಲ ಯಾಕ ಹಂಗಲ್ಲ ಬಂದ್ರ ಪೂರ ಬರ್ಬೇಕು ಬದ್ರ ಬಿಟ್ಟು ಬಿಡ್ಬೇಕ ನಿನ್ನಿಂದ ಕೇಳಕತ್ತ ನರಕಾಸುರದ ಐತ ನರಕದ ಕೋಟೆಯಾಗ ಓದಿ ಹುಡುಕಿತ್ತ ಮೊದ್ಲೆಕ್ಕ ಇಟ್ಟಿದ್ದ ನರಕಾಸುರ ಹೆಸರು ಬಂದೈತಿ ಅದಕ್ಕಿಂತ ಮುಂಚಿತವಾಗಿ ಅವನ ಹೆಸರು ಏನಿತ್ತ ನೋಡೋನ್ ತಂಗಿ ಇನ್ನೊಂದು ಪಾಳೆ ಬರ್ದತ್ತ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದೀನಿ ಬರುವಾಗ ಒಬ್ಬನೇ ಬಂದಿನಿ ದೇಶದೊಳಗ ನನ್ನ ವಾಸುದೇವನ ಕವಿ ದೇಶ ಕ್ವಾಯಿನಿ ಸದೋ ಕಾಲದಲ್ಲಿ ಸದಾ ಶಿವಾಣೆ ನಾಗೇಶ ಹುಡುಗಿಗೆ ಹಾಡಿ ಹೇಳಿನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಡುವ ತಂದಿನಿ ಬರುವಾಗ ಒಬ್ಬನೇ ಬಂದಿನಿ ಬರುವಾಗ ಒಬ್ಬನೇ ಬಂದಿನಿ ನಿನ್ನ ನಾಡುವ ತಂದಿನಿ ಬರುವಾಗ
ಬಂದೆ